ನಾವು ಇಡೀ ವ್ಯವಸ್ಥೆ ಒಂದು ತಪ್ಪು ಮಾಡಿದ್ದೆ ಇಲ್ಲಂದ್ರೆ ನೋಡಿ, ಮಮತಾ ಬ್ಯಾನರ್ಜಿ ನೋಡಿ ಇದನ್ನು ತ್ರಿಕೋಣ ಸ್ಪರ್ಧೆ ಮಾಡಿಟ್ಬಿಟ್ರು. ಒಬ್ಬ ವಿರೋಧಿ ತಾನು ಬಿಜೆಪಿ ಮತ್ತು ಚುನಾವಣಾ ಆಯೋಗನೂ ತನ್ನ ಪ್ರತಿಸ್ಪರ್ಧೆ ಅನ್ನೋ ರೀತಿಯಲ್ಲಿ ನಡೆಸ್ತಾ ಬಂದ್ರಲ್ಲ, ಅವೆಲ್ಲ ಜನರಿಗೆ ಭಾಳ ಮನಸ್ಸಲ್ಲಿ ಗಲಿಬಿಲಿ ಉಂಟು ಮಾಡಿಬಿಡುತ್ತೆ. ಆಡಳಿತದಲ್ಲಿ ತೋರಿಸ್ಬೇಕಾಗಿತ್ತು. ಯಾವ ರೀತಿ ಅವ್ರು ಗುಜರಾತ್ ಮಾಡೆಲ್ ಅಂತ ಪ್ರಧಾನಮಂತ್ರಿ ಹುದ್ದೆಗೆ ಬಂದರು ನರೇಂದ್ರ ಮೋದಿ, ಆ ಥರ ಮಾಡಬೇಕಾಗಿತ್ತು. ಬೆಂಗಾಲ್ ಮಾಡೆಲ್ ಅಂತ ಹೇಳೋಕ್ಕೆ ಏನೂ ಇಲ್ಲ ನಮಗೆ. ಬೆಂಗಾಲದ ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ ಅದ್ರ ಬಗ್ಗೆ ನಮಗೆ ಖುಷಿ ಅನಿಸುತ್ತೆ ಹೊರತು ಇವತ್ತಿನ ಬೆಂಗಾಲ್ ನೋಡಿದ್ರೆ ಅಯ್ಯೋ ಪಾಪ ನೋಡಿ, ಅವರು ಅಶಿಕ್ಷಿತ, ಅರಶಿಕ್ಷಿತ ಮತ್ತು ಸುಶಿಕ್ಷಿತ ಬೆಂಗಾಲಿಗಳೆಲ್ಲ ಬೆಂಗಳೂರಲ್ಲಿ ಬಂದು ಬದುಕು ಕಟ್ಕೊಳ್ಳೋಕೆ ಹೋರಾಡ್ತಾ ಇದ್ದಾರೆ. ನೀವು ಹೇಳ್ತಾ ಇರುವಂಥ ಪಾಯಿಂಟ್ಗಳ ಜೊತೆಗೆ ಸರ್, ಕೇಂದ್ರ ಸರ್ಕಾರವು ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ವೆಸ್ಟ್ ಬೆಂಗಾಲ್ ಅನ್ನ ನಮ್ಮ ಒಕ್ಕೂಟದ ವ್ಯವಸ್ಥೆಯ ಒಂದು ಭಾಗ ಅಂತ ನೋಡಿದ್ದಕ್ಕಿಂತ ಜಾಸ್ತಿ ನನ್ನ ವೈರಿ, ನನ್ನ ಶತ್ರು, ಯಾಕೆ ಅಂತಂದ್ರೆ ನೀವು ನೀತಿ ಆಯೋಗದ ಸಭೆ ಕರೆದ್ರೆ ಬಹಿಷ್ಕಾರ ಹಾಕ್ತೀರಿ, GST ಕೌನ್ಸಿಲ್ ಸಭೆ ಕರೆದ್ರೆ ಅದಕ್ಕೂ ಬಾಯ್ಕಾಟ್ ಮಾಡ್ತೀರಾ, ಏಕವಚನದಲ್ಲಿ ಪ್ರಧಾನಮಂತ್ರಿ ದಿನನಿತ್ಯ ಬೈತಾ ಇರ್ತೀರಾ. ಅವ್ರು ನಿಮ್ಗೆ ಸೌಜನ್ಯ ತೋರಿಸ್ಬೇಕು. ಎಷ್ಟು ಸೌಜನ್ಯ ತೋರಿಸೋದು ಕೇಳಿಲ್ಲ. ಪ್ರಧಾನಮಂತ್ರಿಯಾಗಿ ಬಂದು ಮೊದಲನೇ ಸಾರಿ ಪಾರ್ಲಿಮೆಂಟ್ಲಿ ಮೋದಿ ಅವರು ಹೇಳಿದ್ರು, ನಾನೊಬ್ಬ ಮುಖ್ಯಮಂತ್ರಿಯಾಗಿ ಇಲ್ಲಿಗೆ ಬಂದಿದ್ದೀನಿ, ಅದರಿಂದ ಕೋಆಪರೇಟಿವ್ ಫೆಡರಲಿಸಮ್ ಬೇಕು. ಅದು ಹೆಂಗೆ ಕಾಂಪಿಟೇಟಿವ್ ಕೋಆಪರೇಟಿವ್ ಫೆಡರಲಿಸಮ್, ರಾಜ್ಯಗಳ ನಡುವೆ ಸ್ಪರ್ಧೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸ್ಪರ್ಧೆ ಅಂತ ಇವ್ರು ಸ್ಪಂದಿಸಲಿಲ್ಲ. ನಮ್ಮ ಸಿದ್ದರಾಮಯ್ಯ ನೋಡಿ, ಪಿನರಾಯಿ ವಿಜಯನ್ ಅದರಲ್ಲೇ ಸೂಕ್ಷ್ಮತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಏನ್ ಸ್ಪರ್ಧೆ ಸರ್? ಅಭಿವೃದ್ಧಿ ಚಟುವಟಿಕೆಯಲ್ಲಿ ಕೇಂದ್ರದ ಯೋಜನೆಗಳು ಇರುತ್ತೆ, ರಾಜ್ಯದ ಯೋಜನೆಗಳು ಇರುತ್ತೆ. ಒಬ್ಬ ಬಿಹಾರ್ನ ಜಂಗಲ್ ರಾಜ್ಯ ಆಗಿದ್ದನ್ನ ಸುಶಾಸನ್ ಬಾಬು ಅನ್ಸ್ಕೊಂಡ್ಬಿಟ್ಟು ಯಾರು ಪ್ರಧಾನಿಗಳನ್ನ ಹೊಗಳ್ತಾರೋ, ಯಾರು ಪ್ರಧಾನಿಗಳ ಜೊತೆ ಉತ್ತಮ ಸಂಬಂಧ ಹೊಂದಿರ್ತಾರೋ ಅವರಿಗೆ ಆ ರಾಜ್ಯಕ್ಕೆ ಕೊಡುಗೆಗಳು, ಯೋಜನೆಗಳು ತುಂಬಾ ಭರ್ಪೂರಾಗಿ ಬರುತ್ತೆ. ಯಾರು ಅವರನ್ನ ವಿರೋಧಿಸ್ತಾರೋ, ಯಾರು ಅವರ ಐಡಿಯಾಲಜಿಯನ್ನ ಕಣ್ಣೆದುರಿಗೆ ಕಳೆದ 7 ವರ್ಷದಲ್ಲಿ 2 ಚಮತ್ಕಾರಿಕ ಯೋಜನೆಗಳು ಮಾಡಿ ತೋರಿಸ್ಬಿಟ್ರು. ಒಂದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ, ಒಂದು ಸಿಗಂದೂರು ಬ್ರಿಡ್ಜ್ ಶಿಲಾನ್ಯಾಸದಿಂದ ಉದ್ಘಾಟನೆವರೆಗೂ ಆ ಥರ ಕಣ್ಣಿಗೆ ಕಾಣುವಂಗೆ ಮಾಡಿ ತೋರಿಸೋದು. ಎಲ್ಲೂ ಅನ್ಯಾಯ ಮಾಡಿಲ್ಲ. ಕರ್ನಾಟಕದಲ್ಲಿ ಇವತ್ತು ಲಾಂಗೆಸ್ಟ್ ನ್ಯಾಷನಲ್ ಹೈವೇಸ್ ಇರೋದು ಕರ್ನಾಟಕದಲ್ಲಿ. ಕೇಳಿ, PWD ಮಿನಿಸ್ಟರ್ ಆಗಿದ್ದ ಮಹದೇವಪ್ಪನ ಕೇಳಿ, ಸತೀಶ್ ಜಾರಕಿಹೊಳಿ ಅವರು ಕೇಳಿ. ಮೋದಿ ಸರ್ಕಾರ ಬಂದ್ಮೇಲೆ ಹೈಯೆಸ್ಟ್ ನಂಬರ್ ಆಫ್ ಲಾಂಗೆಸ್ಟ್ ಕಿಲೋಮೀಟರ್ಸ್ ಆಫ್ ನ್ಯಾಷನಲ್ ಹೈವೇಸ್ ಥ್ಯಾಂಕ್ಸ್ ಟು ಗಡ್ಕರಿ. ಗಡ್ಕರಿ ಅಂದ್ರೆ ಯಾರು? ಮೋದಿ ಗವರ್ಮೆಂಟ್ ಗಡ್ಕರಿ ಅಂದ್ರೆ ಪ್ರತ್ಯೇಕ ಅಲ್ಲ. ನೋಡಿ, ಏನು ಕರ್ನಾಟಕ ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ಕೈ ಹಿಡಿದ ಕರ್ನಾಟಕದ ಜನತೆ, ಏನು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಅಭೂತಪೂರ್ವವಾದ ಜಯವನ್ನು ಕೊಟ್ಟಂಥ ದಾವಣಗೆರೆ ಮತ್ತು ಬಾಗಲಕೋಟೆ ಜನಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಏನು ಪ್ಯಾನಿಕ್ ಆದಂಗೆ ಇತ್ತು ಮಧ್ಯದಲ್ಲಿ. ಇಲ್ಲ ನಾನು ಹೇಳಿದೆ. ಅಲ್ಲ, ನಾನು ಹೇಳೋದು ನೀವಲ್ಲ, ಅಲ್ಲ ನಮ್ಮ ಪಕ್ಷದವರು ಕ್ಲಿಯರ್ ಆಗಿ, ಪಕ್ಷನೂ ಏನು ಆ ರೀತಿ ಪಕ್ಷ ಒಂದು ಸ್ವಲ್ಪ ಪ್ಯಾನಿಕ್ ಆದಂಗೆ ಆಯ್ತು. ಗ್ರೌಂಡಲ್ಲಿ ನಾವು ಕ್ಲಿಯರ್ ಆಗಿದ್ವಿ. ಅದಕ್ಕೋಸ್ಕರ ಹೇಳಿದ್ವಿ, ಬೇಡ ನಮ್ಮ ಎಲೆಕ್ಷನ್ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ನಾವು ಕ್ಲಿಯರ್ ಆಗಿ ಹೇಳಿದ್ವಿ. ಹಾಗಾಗಿ ಎಲೆಕ್ಷನ್ ಗೆದ್ದಿದ್ದೇವೆ. ಅದರ ಜೊತೆಗೆ ಇವತ್ತೇನು ನಾವು ಕೇರಳದಲ್ಲಿ UDF ಸರ್ಕಾರ ಬಂದಿದೆ, ಅಲ್ಲೂ ಕೂಡ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಗೆದ್ದು ನಮ್ಮ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದೀವಿ. ಕೇರಳದ ಜನತೆಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಏನು ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ TVK ವಿಜಯ್ ಅವರು ಮತ್ತು ಅವರ ತಂಡ ಏನು 111 ತೋರಿಸ್ತಾ ಇದೆ, 111 ಸ್ಥಾನಗಳನ್ನು ಗೆದ್ದಿದ್ದಾರೆ. ಅದೊಂಥರ ಈ ಸ್ಟಾರ್ಟಪ್ ಸರ್ ಹೇಳ್ತಾ ಇರ್ತಾರೆ ಯಾವಾಗಲೂ, ಸ್ಟಾರ್ಟಪ್ ಪಾರ್ಟಿ ಅದು ಅಂತ ಹೇಳಿ. ಆ ಸ್ಟಾರ್ಟಪ್ ಪಾರ್ಟಿಯನ್ನು ನಂಬಿ ಜನರು ಒಂದು ವೋಟ್ ಹಾಕಿದ್ದಾರೆ. ಅವ್ರಿಗೂ ಕೂಡ ಆ ರಾಜ್ಯದ ಜನತೆಗೆ ಮತ್ತು ತಮಿಳುನಾಡಿನ ಜನತೆಗೆ ಮತ್ತು TVK ವಿಜಯ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳ್ತೇನೆ. ಇದರ ಜೊತೆಗೆ ಅವ್ರು ಗೆಲ್ಲೋದ್ರ ಮುಖಾಂತರ ಇನ್ನೊಂದು ವಿಚಾರ ನಡೆದಿದ್ದೇನು ಅಂತಂದರೆ, ದಕ್ಷಿಣ ಭಾರತ ಮುಕ್ತ BJP ಆಗಿದೆ. ಸೊ ಹಾಗಾಗಿ ಅದು ರೆಟ್ರೋಸ್ಪೆಕ್ಟಿವ್ ನಿಮ್ದು ಅಂದ್ಕೊಂಡ್ರು ಪರವಾಗಿಲ್ಲ, ಅವ್ರದ್ದು 2 ಕಣ್ಣು ಹೋಗ್ಬೇಕು. ನಮ್ ಕಣ್ಣು ಅಲ್ಲ ಅವ್ರು ಹೇಳಿದ್ದು, ನಾವು BJP ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಓದಿ ದಕ್ಷಿಣ ಭಾರತ ಅವ್ರನ್ನು ತಗೊಂಡು ಮುಳುಗೋಣ ಅಂತ. ಅಲ್ಲ ದಕ್ಷಿಣ ಭಾರತ ಅಲ್ಲ, ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಹೋಗಿ ದಕ್ಷಿಣ ಭಾರತ ಮುಕ್ತ BJP ಆಗಿದ್ದಾರೆ. ಹಾಗಾಗಿ ಅವರೇನು ಸೋಲೋದ್ರಲ್ಲಿ ಸೆಂಚುರಿ ಹೊಡೆಯಕ್ಕೆ ರೆಡಿ ಆಗಿದ್ದಾರಂತೆ. 99 ಅಂತೆ ಗೆದ್ದಿದ್ದೀವಲ್ಲ ನಾವು. 3 ಸ್ಥಾನ ಕೇಳಿಸ್ಕೊಳ್ಳಿ, ಇಲ್ಲಿವರೆಗೂ ಬರೀ 3 ಸ್ಟೇಟ್ ಇತ್ತು. 3 ಸ್ಟೇಟ್ ಅಲ್ಲ, ಕೇಳಿಸ್ಕೊಳ್ಳಿ, ಸೋಲಲ್ಲಿ ಸೆಂಚುರಿ ಹೊಡೆಯೋದಕ್ಕೆ ನಾವು ರೆಡಿ ಇದ್ದೇವೆ. ಕೇಳಿಸ್ಕೊಳ್ಳಿ, 100 ಅಲ್ಲ 1000 ಸೋಲಿಗೆ ರೆಡಿ ಇದ್ದೇವೆ. ಆದ್ರೆ ಐಡಿಯಾಲಜಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಕ್ಲಿಯರ್ ಆಗಿ, ಸೋಲಕ್ಕೆ ನಾನು ರೆಡಿ ಇದ್ದೇನೆ, ಈ ದೇಶದ ಐಡಿಯಾಲಜಿಗೆ, ಈ ದೇಶದ ಜನರ ರಕ್ಷಣೆಗೆ ನಾನು ಸದಾ ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ. ನಮ್ದು ಸೆಕ್ಯುಲರ್ ಐಡಿಯಾಲಜಿ, ಈ ದೇಶದ ರಕ್ಷಣೆಗೋಸ್ಕರ ನಾವು ಏನು ಬಡವರು ಮತ್ತೆ ಏನು ಇದರ ತಳವರ್ಗದ ಜನರನ್ನ ರಕ್ಷಿಸೇ ಇಂಪಾರ್ಟೆಂಟ್. ಸೆಕ್ಯುಲರ್ ಇಶ್ಯೂ ಆದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಜನ ನಿಮ್ಮನ್ನ ಅಭೂತಪೂರ್ವವಾಗಿ ಕೈ ಹಿಡಿಬೇಕಾಗಿತ್ತು. ಎಷ್ಟು ಸರ್ ವೆಸ್ಟ್ ಬೆಂಗಾಲ್ ಅಲ್ಲಿ? ವೆಸ್ಟ್ ಬೆಂಗಾಲ್ ಅಲ್ಲಿ ನಮ್ದು 0 ಗೆಲುವು ಅಲ್ಲ, ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೇವೆ. ನೋಡಿ, ಒಂದು ಕಾಲದಲ್ಲಿ 403 ಸ್ಥಾನವನ್ನ ಗೆದ್ದಿದ್ದನ್ನು ನೋಡಿದ್ದೇವೆ, 43 ನೋಡಿದ್ದೇವೆ. ನಾವು ಯಾವಾಗಲೂ ವೆಸ್ಟ್ ಬೆಂಗಾಲ್ ಅಲ್ಲಿ ಸೆಕ್ಯುಲರಿಸಂ ಸೇಲ್ ಆಗೋಷ್ಟು
ಬೇರೆ ಎಲ್ಲೂ ಸೇಲ್ ಆಗಲ್ಲ. ಬಿಕಾಸ್ ಅಲ್ಲಿರುವಂತಹ ಏನು ಮುಸ್ಲಿಂ ಪ್ರಾಬಲ್ಯ ಆಗಿರ್ಬೋದು ಅಥವಾ ಅದನ್ನ ಏನು ಧ್ರುವೀಕರಣದ ಅಂಚಿಗೆ ಬಿಜೆಪಿ ತಂದಿಟ್ಟಿತ್ತು. ಸೊ ಸೆಕ್ಯುಲರ್ ಕೇಳಿ ಸರ್, ಸೆಕ್ಯುಲರ್ ಅಂತಂದಿದ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಇತ್ತು, ನೀವೇ ಅಲ್ಲಿ ಬರಬೇಕಾಗಿತ್ತು. ಜನ ನಿಮ್ಗೆ ಒಂದು ಕ್ಷೇತ್ರವನ್ನು ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಐಡಿಯಾಲಜಿಯಲ್ಲಿ ಏನೋ ಒಂದು ಸ್ವಲ್ಪ ಲೋಪ ಇದೆ. ನಾನು ಹೇಳಕ್ ಏನಾಗಿದೆ, ಏನು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಏನು SIR ನಡೀತು, 90 ಲಕ್ಷ ವೋಟ್ಗಳನ್ನು ಯಾವಾಗ ಡಿಲೀಟ್ ಮಾಡಿದ್ರು, ಕೇವಲ 5 ಜಿಲ್ಲೆನಲ್ಲಿ 50% ವೋಟ್ಸ್ ಅನ್ನ ಡಿಲೀಟ್ ಮಾಡಿದ್ದಾರೆ 5 ಜಿಲ್ಲೆಗಳಲ್ಲಿ. ಆದ್ರೆ ಬಿಜೆಪಿ ಡಾಮಿನೇಟೆಡ್ ಕ್ಷೇತ್ರದಲ್ಲಿ ಇರ್ತವೆ 7 ಜಿಲ್ಲೆಗಳಲ್ಲಿ ಕೇವಲ 10% ಡಿಲೀಟ್ ಮಾಡಿದ್ದಾರೆ. 120 ಸ್ಥಾನಗಳಿದೆ 5 ಜಿಲ್ಲೆಗಳಲ್ಲಿ. 120 ಜನದಲ್ಲಿ 110 ಸ್ಥಾನಗಳನ್ನು ಗೆದ್ದಿದ್ವಿ ನಾವು. 203 ಸೇಮ್ ಬಿಹಾರದಲ್ಲೂ ಅದೇ ಆಗಿದ್ದು, ಇಲ್ಲೂ ಅದೇ ಆಗಿರೋದು, ತಮಿಳುನಾಡಲ್ಲೂ ಅದೇನೆ. ನನ್ಗನ್ಸುತ್ತೆ ಮುಸಲ್ಮಾನರು ಓಟ್ ಹಾಕಿದ್ದಾರೆ ಬಿಜೆಪಿ. ಯಾರು ಮುಸಲ್ಮಾನರಲ್ಲ, ಮುಸಲ್ಮಾನರು ಓಟ ಕಿತ್ಬಿಸ್ ಹಾಕಿದಿರಲ್ಲ, ಅಲ್ಲಿ 50% ಓಟ್ ಕಿತ್ಬಿಸ್ ಹಾಕಿದಿರಿ. ಕೇಳಿಸ್ಕೊಳ್ಳಿ ನೋಡಿ, ಕೇಳಿಸ್ಕೊಳ್ಳಿ, ನಾನು ಒಂದೇನು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ, 30 ಸೆಕೆಂಡ್ಸ್ ಕೊಡಿ ನೋಡಿ. ಏನು 5 ಜಿಲ್ಲೆಗಳು ಹೇಳ್ತಾ ಇದ್ದೀನಿ ನಾನು. 50% ಓಟ್ಗಳನ್ನು ಕಿತ್ತಾಕಿದ್ದಾರೆ. ಅಲ್ಲಿ 120 ಸ್ಥಾನಗಳಿದ್ದಾವೆ. 120 ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ TMC 110 ಸ್ಥಾನಗಳನ್ನು ಗೆದ್ದಿತ್ತು. ಎಂಟೈರ್ ಒಂದು 110 ಸ್ಥಾನಗಳನ್ನು ಒಂದು ಗೆದ್ದಿಲ್ಲ ನಾವಲ್ಲಿ. ಓಕೆ, ಅಂದ್ರೆ ಮೂಲ ಉದ್ದೇಶ ಏನು ಅಂತಂದ್ರೆ ಅಲ್ಲಿ ಯಾರು ಕಾಂಗ್ರೆಸ್ನ ವೋಟರ್ಸ್ ಯಾರಿದ್ದಾರೆ ಅವರನ್ನ SIR ಇಲ್ದೇನೆ 2022 ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆ ಇವರು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಲಡ್ತಿ ಸುಮ್ಮನೆ ಎಷ್ಟು 403ಕ್ಕೆ 2 ಸೀಟು. SIR ಮಾಡಿರಲಿಲ್ಲ, ಏನು ಮಾಡಿರಲಿಲ್ಲ. ನಾವು ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಿಮ್ದು ಮಾತಾಡಿ, ಅವ್ರು ಮಾತಾಡ್ತಾರೆ. ನಾನು ಹೇಳ್ತಿದ್ದೇನೆ, ನಿಮ್ಮ ಸೋಲನ್ನ ನೋಡಿ, ಜನತೆ ಕೊಡ್ತಕ್ಕಂಥ ನಿಮ್ಮ ಐಡಿಯಾಲಜಿ ಉತ್ತರ ಭಾರತದಲ್ಲಂತೂ ವರ್ಕೌಟ್ ಆಗಿಲ್ಲ. ಅಸ್ಸಾಂ ಈಸ್ ಆಲ್ಸೋ ಅ ವೆರಿ ಗುಡ್ ಇದು ಸೆಕ್ಯುಲರಿಸಮ್ಗೆ ಒಂದು ಸುಳ್ಳು. ಏನಾಗಿದೆ, ಎಂಟೈರ್ ಅಸ್ಸಾಮಲ್ಲಿ ನಡೆದಿರ್ತಕ್ಕಂಥ ಗಲಾಟೆಗಳು ಏನು, ಪ್ರತಿದಿನ ಅಲ್ಲೇನು ಮುಸಲ್ಮಾನರು ಬಂದು ನಿಮ್ಮ ಲ್ಯಾಂಡ್ಗಳು ತೆಗೆದುಕೊಂಡು ಹೋಗ್ಬಿಡ್ತಾರೆ, ನೀವು ಇಲ್ಲಿರೋರಿಗೆ ರಕ್ಷಣೆ ಸಿಗೋದಿಲ್ಲ, ನಿಮ್ಮ ಮಕ್ಕಳನ್ನ ಹಾಳು ಮಾಡ್ತಾರೆ. ಪ್ರತಿದಿನ ಆ ಕಮ್ಯುನಲ್ ರಿಯಾರ್ಡ್ಸ್ಗಳು, ಕಮ್ಯುನಲ್ ಗಲಾಟೆಗಳನ್ನು ಬಿತ್ತಿ ಏನಾಗಿದೆ, ಒಂದು ಭಯಭೀತ ವಾತಾವರಣವನ್ನು ಸೃಷ್ಟಿ ಮಾಡೋದ್ರಿಂದ ಯಾಕಪ್ಪ ಬೇಡ ಅಂತ ಹೇಳಿ 100% ಎದುರುಕೊಂಡು ಅವರು ಬಿಜೆಪಿಗೆ ಓಟ್ ಹಾಕಿರ್ತಕ್ಕಂಥದ್ದು. ಓಕೆ, ಸೊ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಗೊತ್ತಿಲ್ಲ. ಬಟ್ ರಾಹುಲ್ ಗಾಂಧಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು 100 ಸೋಲಿಗೆ ರೆಡಿ ಇದ್ದೇವೆ, ಆದರೆ ಐಡಿಯಾಲಜಿಯನ್ನು ಬಿಟ್ಟು ನಾವು ಹೊರಗಡೆ ಹೋಗೋದಿಲ್ಲ ಅಂತ ಹೇಳಿ. ತಥಾಸ್ತು, 1000 ಸೋಲಿ ಕಾಂಗ್ರೆಸ್ ಪಕ್ಷ.